ಟು ಶುಭಾ ಹೆಗ್ಡೆ ವ್ಲಾಗ್. ಎಲ್ಲರೂ ಹೆಂಗದೀರಿ? ಎಲ್ಲರೂ ಮಸ್ತ್ ಅದೀರಿ ಅನ್ಕೋತೀನಿ. ನಂಗೆ ಕೇಳಿದ್ರೆ ನಾನು ಮಸ್ತ್ ಅದೀನಿ. ಇವತ್ತಿನ ವ್ಲಾಗ್ ಏನಂತಂದ್ರೆ, ಇವತ್ತು ಸಂಡೇ ಐತ್ರಿ. ಸೊ ಸಂಡೇ ಇರೋದ್ರಿಂದ ಮನ್ಯಾಗ ಏನಾರ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಥಿಂಕ್ ಮಾಡಿದ್ದೀರಿ. ಸೊ ನನ್ನ ಮೈಂಡ್ದಾಗ ಸ್ಪೆಷಲ್ ಅಂದ್ರೆ ಚಿಕನ್ ಬರ್ತೈತ್ರಿ ತಲ್ಯಾಗ, ನಾನ್ ವೆಜ್. ಸೊ ಚಿಕನ್ದಾಗ ಇವತ್ತು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ರೀ. ಸೊ ಹೆಂಗೂ ಬಿರಿಯಾನಿ ಮಾಡ್ತೇನಲ್ಲ ಅಂಥೇಳಿ ವ್ಲಾಗು ಮಾಡೋಣ ಅಂತೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅದು ವ್ಲಾಗ್ ಯಾವಾಗ ನಂಗೆ ಬಂತಂದ್ರೆ, ನಾ ಚಿಕನ್ ಎಲ್ಲ ಶಾಪಿಂದ ತಂದ್ರ ಮೇಲೆ ತಲೆಯಾಗ ಬಂತು, ಯಾಕೆ ನಾವು ವ್ಲಾಗ್ ಮಾಡಬಾರ್ದು, ಭಾಳ ದಿವಸ ಆಯ್ತು ವ್ಲಾಗ್ ಮಾಡಿಲ್ಲ ಅಂಥೇಳಿ. ಯಾಕಂದ್ರೆ ಆಲ್ಮೋಸ್ಟ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅನ್ನತ್ತಿದ್ರೆ, ನೀ ಏನು ವರ್ಷಕ್ಕೊಮ್ಮೆ ವ್ಲಾಗ್ ಬಿಡಾತಿ ಅಂತೇಳಿ. ವರ್ಷಕ್ಕೊಮ್ಮೆ ಅಲ್ಲ, ನಾನು ಈಗ ಸ್ಟಾರ್ಟ್ ಮಾಡಿ 1 year ಆಗತ್ತೈತಿ. ಬಟ್ ಆ್ಯಕ್ಚುಲಾಗಿ ಅವ್ರು ಹೇಳಿದ್ದು ಖರೆ ಐತಿ. ನಾ ವ್ಲಾಗ್ ನಂಗೇನು ಕಂಟೆಂಟ್ ಸಿಗೋದ್ರಿಂದ ನಾ ವ್ಲಾಗ್ನ ಮಾಡಾತಿರ್ಲಿಲ್ಲ. 3 months ಒಂದು 4 months ಒಂದು ಹಂಗೆ ಬಿಡಾತಿದ್ದೆ. ಸೊ ಫ್ರೆಂಡ್ಸ್ ಎಲ್ಲ ಭಯಾತಿದ್ರು, ಏನ್ಲಿ ಕಂಟಿನ್ಯೂ ಮಾಡೋ ವ್ಲಾಗ್ನ ಅಂಥೇಳಿ. ಸೊ ಇವತ್ತು ಹೆಂಗೂ ಮನ್ಯಾಗ ಚಿಕನ್ ಬಿರಿಯಾನಿ ಮಾಡಾತೀನಿ, ಅದ್ರದ್ದು ಒಂದು ವ್ಲಾಗ್ ಮಾಡೋಣ ಏನಾಕೈತಿ ಅಂಥೇಳಿ ಅದ್ರದ್ದು ವ್ಲಾಗ್ ಮಾಡಾತೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗ್ಬೋದು. ಸೊ ಚಿಕನ್ ಬಿರಿಯಾನಿ ಮಾಡೋಣ ಅಂಥೇಳಿ ಮಮ್ಮಿಗೆ ಫೋನ್ ಮಾಡಿದ್ದೀರಿ. ಮಮ್ಮಿಗೆ ಫೋನ್ ಮಾಡಿ, ಮಮ್ಮಿ ಚಿಕನ್ ತರಿಸ, ನಮ್ಮ ಮನ್ಯಾಗ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತಂದೇರಿ. ಸೊ ಮಮ್ಮಿನೂ ಸರಿ ತರಿಸ್ತೀನಿ ಅಂತೇಳಿ ಚಿಕನ್ ಬಿರಿಯಾನಿ ಶಾಪಿಗೆ ತರಿಸಿದ್ರು ರೀ. ನಾ ಹೋಗಿ ಶಾಪಿಂದ ಚಿಕನ್ ಮತ್ತೆಲ್ಲ ಐಟಮ್ಸ್ ಏನೇನು ಬೇಕು ಬಿರಿಯಾನಿಗೆಲ್ಲ ತೊಗೊಂಬಂದೆ. ಸೊ ಈಗ ಮಾಡೋಣ ಅಂತ ಬರ್ರಿ. ಇನ್ನೂ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಅದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ನೋಡೋಣ ಬರ್ರಿ ಅಲ್ಲಿ ತನಕ ಏನಾಗ್ತಿದೆ. ಕೀಪ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್. A few minutes later. ಸೊ ಅಂಗಡಿಯಿಂದ ಎಲ್ಲ ಸಾಮಾನು ತೊಗೊಂಬಂದೇರಿ. ವೆಜಿಟೇಬಲ್ ಶಾಪಿಂದ ವೆಜಿಟೇಬಲ್ಸ್, ಮತ್ತು ಅಂಗಡಿಗಳಿಂದ ಮಸಾಲ, ಲೆಮನ್, ಕರ್ಡ್ ಏನೇನು ಬೇಕೆಲ್ಲ ತೊಗೊಂಬಂದೇರಿ. ಹಂಗೆ ನಮ್ಮ ಶಾಪಿಂದ ನಮ್ಮ ಮಮ್ಮಿ ಚಿಕನ್ ತರಿಸಿಟ್ಟಿದ್ರೆ ರೀ. ಸೊ ಅಲ್ಲಿ ಹೋಗಿ ಚಿಕನ್ ತೊಗೊಂಬಂದೆ. ಈಗ ಚಿಕನ್ 3 ಸಲ ವಾಶ್ ಮಾಡಬೇಕು. ಮುಂದೆ ಏನಾಕೈತೆ ಅಂತ ತೋರಿಸ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್. ಸೊ ಈಗ ಚಿಕನ್ನ ತೊಳ್ಕೊಳತ್ತೀನಿ. This is chicken leg piece. ಐ ನೋ ನೀವೆಲ್ಲರೂ ಅಂತಿರ್ತೇವೆ, ನಮಗೆ ಗೊತ್ತೈತಿ ಏನು ತೋರ್ಸಾತಿ ಅಂತೇಳಿ. ಬಟ್ ಹಂಗೆ ಕಾಮಿಡಿಗೆ ತೋರಿಸಿದ್ದೀರಿ. ये बड़ी अच्छी बात कही आप. ನಾ ಹಿಂದೂ ಆಲ್ರೆಡಿ 3 ಸಲ ಮಾಡಿದ್ದೆ ರೀ ಚಿಕನ್ ಬಿರಿಯಾನಿ. ಬಟ್ ನನ್ನ ಚಿಕನ್ ಬಿರಿಯಾನಿದಾಗ ಏನು ಅಂತಂದ್ರೆ, ಅದು ರೈಸ್ ಮೆತ್ತಗೆ ಆಗಿಬಿಡ್ತೈತ್ರಿ. ಯಾಕಂತನೂ ಗೊತ್ತಿಲ್ಲ. ಮೇ ಬಿ ನೀರು ಜಾಸ್ತಿ ಹಾಕಿರ್ತೀನಿ ಅಂತ ಹೇಳಿ ತಿಳ್ಕೊತೀನಿ. ಬಟ್ ಟೇಸ್ಟ್ ಆರ್ ಗುಡ್ ಅಂತ ಅಂದಾರ ಮನ್ಯಾಗ. ಬಟ್ ಈ ಸಲ ನೋಡ್ರಿ, ನೀವು ಮುಂದೆ ಮಾಡಿ ತೋರ್ಸಾತೀನಿ ಹಿಂಗೆ ಮಾಡ್ತೀನಿ ಅಂಥೇಳಿ. 3 ಸಲ ಮಾಡಬೇಕಾದ್ರೂ ಬೇರೆ ಬೇರೆ ಮಾಡೋರ್ದು, ಲೈಕ್ ಯೂಟ್ಯೂಬ್ದಾಗ ಬೇರೆಯವ್ರದ್ದು ನೋಡಿ ಮಾಡೀನಿ. ಈ ಸಲನೂ ಬೇರೆಯವ್ರದ್ದು ನೋಡಿ ಮಾಡತ್ತೀನಿ. ಐ ಕಾಂಟ್ ಮೆನ್ಷನ್ ದ ನೇಮ್ ಬಿಕಾಸ್ ನಿಮಗೆ ಮ್ಯಾವ್ ಸ್ಮೆಲ್ ಸೌಂಡ್ ಕೇಳಿಸಾತಿರ್ಬೇಕು. ನಮ್ಮ ಬಿಲ್ಲೆ ಅದಾನ್ರಿ, ಅವ್ಗೆ ಚಿಕನ್ ಸ್ಮೆಲ್ ಬಂದೈತಿರ್ಬೇಕು. ಸೊ ಕೂಗ್ಯಾಡತ್ತಾನ ಮ್ಯಾವ್ ಅಂತೇಳಿ. ಡೋರ್ ಹಾಕ್ಕೊಂಡು ಕೆಲಸ ಮಾಡತ್ತೇನೆ ಕಿಚನ್ ರೂಮ್ದಾಗ. ಈಗ 3 ಸಲ ತೊಳ್ಕೊಂಡೇರಿ ಚಿಕನ್. ಲೈಕ್ 3 ಸಲ ವಾಟರ್ದಾಗ ಚೆಂದಂಗೆ ತೊಳೆದೀನಿ. ಅದು ಇದಾಗುತ್ತೆ, ನೀರು ಇಳಿಯೋತನಕ ಇಟ್ಟೇನಿ. ಈಗೆಲ್ಲ ರೆಡಿ ಮಾಡ್ಕೊಂಡೇನಿ ರೀ. ಸೊ ಈಗ ಮತ್ತು ಮಸಾಲ ಇಡ್ಬೇಕು ರೀ, ಯಾಕಂದ್ರೆ ರುಬ್ಬಬೇಕು. ಇವನ್ನೆಲ್ಲ ಹಾಕಿ ರುಬ್ಬಬೇಕು. ಈರುಳ್ಳಿನಿಲ್ಲ, ಇವು ಸೊಪ್ಪು ಮತ್ತು ಇವಿಷ್ಟನ್ನು ಹಾಕಿ ರುಬ್ಬಬೇಕು. ಸೊ ನೋಡಿರಿ. ಸೊ ಕೆಲವೊಂದು ಮಸಾಲ ರುಬ್ಬಬೇಕು. ಸೊ ಅದಕ್ಕೆ ಫಸ್ಟ್ ಅದನ್ನು ಎಣ್ಣೆದಾಗ ಫ್ರೈ ಮಾಡಬೇಕು. ಫಸ್ಟ್ ಎಣ್ಣೆ ಹಾಕತ್ತೀನಿ.
ಎಣ್ಣೆ ಕಾಗೋ ತನಕ ವೇಟ್ ಮಾಡ್ಬೇಕ್ರಿ. ನಮ್ಮ ಮಮ್ಮಿ ಎಲ್ಲ ಮಸಾಲ ಮಿಕ್ಸ್ ಮಾಡಿಡ್ತಾರಿಪ್ಪ. ಇದ್ರದಾಗ ಹುಡ್ಕಕ್ಕೆ ಭಾಳ ಕಷ್ಟ ಐತಿ. ಚಕ್ಕಿ ಲವಂಗ ಎಲ್ಲ ಸೀರಿಯಸ್ಲಿ. ಸೊ ಎಲ್ಲ ಹಾಕೋತೀನಿ. ಚಕ್ಕಿ ಇಲ್ಲ ಲವಂಗ ಮತ್ತು ಸ್ಟಾರ್ ಅಂತ. ಎಣ್ಣೆ ಮುಂದೆ ಕೆಲಸ ಮಾಡೋದ್ರೆ ಭಾಳ ಹೆದರಿಕೆ ಬರ್ತೈತಿ, ಎಲ್ಲಿ ಹಿಡಿತೈತಿ ಅಂತೇಳಿ. ಸೊ ಈಗ ಆಲ್ಮೋಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಯಾಲಕ್ಕಿ ಇಲ್ಲ ಲವಂಗ ಮತ್ತು ಸ್ಟಾರ್ ಅನ್ನೋದೇನೋ ಸಿಕ್ಕೈತೆ ನೋಡ್ರಿ, ಅದು ಹಾಕ್ತೀನಿ. ಈಗ ಇವಿಷ್ಟು ಸೊಪ್ಪು ಹಾಕಿ A few moments later. ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಇವಾಗ. ಅದ್ರಾಗ ಅಂದಿದ್ರೆ ಭಾಳ ಫ್ರೈ ಮಾಡ್ಕೋಬೇಡ್ರಿ ಅಂತೇಳಿ ನಾರ್ಮಲ್. ಸೊ ನಾರ್ಮಲ್ ಫ್ರೈ ಮಾಡ್ಕೊಂಡು ಇದನ್ನ ಮಿಕ್ಸಿ ಮಾಡ್ಬೇಕ್ರಿ. ಸೊ ಮಿಕ್ಸಿ ಹಾಕ್ಕೊಂಡು (3:28 a.m.) ಚಂದಂಗೆ ರುಬ್ಕೊಂಡಿರಿ. ತಿಕ್ಕ ಪೇಸ್ಟ್ ಆಗುತ್ತೆ. ಈಗ ಅದನ್ನು ಮಿಕ್ಸಿ ಅಂತ ಬೌಲಿಗೆ ಹಾಕತ್ತೀನಿ. ಈಗೆಲ್ಲ ಮಸಾಲ ಎಲ್ಲ ರುಬ್ಕೊಂಡೀನಿ. ಈಗ ಮತ್ತು ಇದನ್ನು ಬಿರಿಯಾನಿ ಮಾಡಕ್ಕೆ ರೆಡಿ ಮಾಡಿ. ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ರೀ ಎಷ್ಟೆಷ್ಟು ಎಣ್ಣೆ ಹಾಕಬೇಕು, ಏನೇನು ಬೇಕು ಅಂತೇಳಿ. ನಾನು ಅಂದಾಜ್ದಾಗ ಹಾಕತ್ತೀನಿ. ಐ ಹೋಪ್ ಚಲೋ ಆಗಲಿ ಅಂತೇಳಿ. ಎವ್ರಿ ಟೈಮ್ ಲೈಕ್ 3 ಸಲ ಮಾಡಿದಾಗೂ ಬರೀ ರೈಸ್ ಲೈಕ್ ಮೆತ್ತಗೆ ಆಗಿಬಿಡ್ತೈತ್ರಿ. ಮೇ ಬಿ ನೀರು ಜಾಸ್ತಿ ಆಗೈತಿ ಅಂಥೇಳಿ. ಅದಕ್ಕೆ ನಮ್ಮ ಮಮ್ಮಿ ಇವತ್ತು ಹೇಳಿ ಕಳ್ಸ್ಯಾರ, ನೀ ಎಷ್ಟು ಗ್ಲಾಸ್ ರೈಸ್ ಹಾಕ್ತಿಲ್ಲ ಅಷ್ಟು ನೀರು ಹಾಕ ಅಂಥೇಳಿ. ಯಾಕಂದರೆ ಚಿಕನ್ನು ನೀರು ಬಿಡ್ತೈತಂತ್ರಿ. ನನಗೂ ಗೊತ್ತಿರಲಿಲ್ಲ, ನನಗೂ ನಮ್ಮ ಮಮ್ಮಿ ಹೇಳಿದ್ರ ಮೇಲೆ ಗೊತ್ತಾಗೈತಿ. ಸೊ ನೋಡೋಣ ಬರ್ರಿ. ಎಣ್ಣೆ ಫುಲ್ ಹಿಟ್ ಹಾಕಿದ್ರ ಮೇಲೆ ಆನಿಯನ್ ಹಾಕತ್ತೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿ ಬರಬೇಕು. ಅನ್ಕೋಬೇಡ್ರಿ ಇಷ್ಟ ತನಕ ಏನಕ್ಕೆ ಚಶ್ಮಾ ಹಾಕೊಂಡಿಲ್ಲ, ಈಗ ಚಶ್ಮಾ ಹಾಕೊಂಡು ಬಂದಾಳ ಅಂತ ಹೇಳಿ. ನಂಗೆ ಸ್ಪೆಕ್ಸ್ ಐತ್ರಿ. ಸೊ ಈಗ ಹಾಕೊಂಡೀನಿ. ತಲೆನೂ ಸ್ಟಾರ್ಟ್ ಆಯ್ತು, ಅದಕ್ಕೆ ಸ್ಪೆಕ್ಸ್ ಹಾಕಾತೀನಿ. ಹಾಕ್ಕೊಂಡೀನಿ, ಹಾಕತ್ತೀನಿ ನಾಟ್ ಸಾರಿ. ಆ್ಯಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನಾನು ಭಾಳ ಮೂಡಿ ಅದೇನ್ರಿ. ನಂಗೆ ಏನಾರ ಮಾಡ್ಬೇಕಂತ ಹೋಗ್ತೀನಿ. ನಂಗೆ ಸಡನ್ನಾಗಿ ಏನಾರ ಮಿಡಲ್ದಾಗ ಬ್ಯಾಸರ ಹತ್ರ ಬಿಟ್ಟು ಬಂದ್ಬಿಡ್ತೇನೆ ರೀ. ನಾ ಇವನ್ ಏನಾಗಿರಲಿ ನೋಡ್ತೀನಿ, ಇದು ಎಷ್ಟು ಅಂತೇಳಿ ಮಾಡ್ತೀನಿ ಅಂತೇಳಿ. ಮನಸ್ಕೊಟ್ಟು ಮಾಡಿದ್ರೆ ಮಸ್ತ್ ಮಾಡ್ತೀನಿ ರೀ. ಇಲ್ಲ ಪಾಸ್ ಹಾಕಾದ್ ಬಿಡು ಅಂತಂದ್ರೆ ಬಿಟ್ಟು ಬಿಡ್ತೇನೆ ನಾನು ಮಿಡಲ್. ಭಾಳ ಮೂಡಿ ಅದೇನು ರೀ ನಾ ಆ್ಯಕ್ಚುಲಾಗಿ. ಆ ಚಟ್ನಿ ಹಾಕಿ ಅದ್ರ ಮೇಲೆ ಉಪ್ಪು, ಟಿವಿದಾಗ ಹೇಳ್ತಾರಲ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ಜಾಸ್ತಿ ಆಗಿಲ್ವ ಅನ್ಕೋತೀನಿ. ಆಮೇಲೆ ಅರಿಶಿನ ಪುಡಿ, ಟರ್ಮರಿಕ್ ಪೌಡರ್, ಸೊ ಚಿಕನ್ ತೊಗೊಳತ್ತೀನಿ. ನೀರೆಲ್ಲ ಎಳೆದೈತಿ ಅನ್ಕೋತೀನಿ.
ಬಿರಿಯಾನಿ ಮಸಾಲ ಹಾಕತ್ತೀನಿ. ದಿಸ್ ಇಸ್ MTR बिरयानी मसाला. ये सब क्या देखना पड़ रहा है? अच्छा है मैं अंधा हूँ. ಇದಕ್ಕೆ ಹಿಡ್ಕೊಳಕ್ಕೆ ಏನೂ ಇಲ್ಲ. ಸೊ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ ತೋರಿಸ್ತೇನೆ ಹಿಂಗೆ. ಸೊ ಇದೆಲ್ಲ ಅರ್ಧ ಮಸಾಲ ಎಲ್ಲ ಹಾಕಿ ಚಿಕನ್ ಹಾಕಿ ಹಿಂಗೆ ಮಾಡ್ಕೊಳ್ಳೇನಿ. ಸೊ ನೋಡಿದ್ರಲ್ಲ ಈಗ ಹಿಂಗೆಲ್ಲ ಮಾಡ್ಕೊಂಡು ಈಗ ನೀರು ಹಾಕಬೇಕು. ಐ ಥಿಂಕ್ ನಾ 1 kg ಚಿಕನ್ ಐತ್ರಿ. ಸೊ ಐ ಥಿಂಕ್ ನಾ 1.5 ಗ್ಲಾಸ್ ಅಕ್ಕಿ ಹಾಕ್ತೀನಿ. ಸೊ 1.5 ಗ್ಲಾಸ್ ಅಂದ್ರೆ ನಮ್ಮ ಮಮ್ಮಿ ಹೇಳ್ಕೊಟ್ಟಾರಿ ಕಿ 1 ಗ್ಲಾಸ್ ರೈಸಿಗೆ 2 ಗ್ಲಾಸ್ ನೀರು ಹಾಕ್ಬೇಕಂತೀನಿ. ಸೊ ನಾನು 1.5 ಸೊ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಅದಾಗೋ ತನಕ. ನಾ ಎವ್ರಿ ಟೈಮ್ ಏನು ತಪ್ಪು ಮಾಡ್ತಿದ್ದೆ ಅಂದರೆ ರೀ, ಬಿರಿಯಾನಿ ರೆಡಿ ಮಾಡೋಕ್ಕೆ ಮುಂಚೆನ ರೈಸನ್ನು ನೀರ್ದಾಗ ನೆನೆಯಾಕೆ ಇಟ್ಬಿಡ್ತಿದ್ದೆ. ಮೇ ಬಿ ಅದಕ್ಕೂ ನನ್ನ ರೈಸ್ ಸ್ವಲ್ಪ ಮೆತ್ತಗೆ ಬರ್ತಿತ್ತು. ಸೊ ಮಮ್ಮಿ ಏನು ಹೇಳಿ ಕಳ್ಸ್ಯಾರಂದ್ರೆ ರೈಸ್ ಮೊದಲು ತೊಳ್ಕೊಬೇಡ, ಇಟ್ಟಾದ್ರ ಮೇಲೆ ತೊಳ್ಕೊ ಅಂತಂತಂದ್ರು. ಸೊ ಈಗ ರೈಸ್ ತೊಳ್ಕೊಬೇಕಿತ್ತು ಬನ್ನಿ. ಸೊ 3 ಸಲ ತೊಳ್ಕೊಂಡೆ ಬನ್ನಿ. ಈಗ ಹಿಂಗಾಗೈತ್ರಿ. 15-20 ಮಿನಿಟ್ಸ್ ಅದ್ರ ಮೇಲೆ ಮೇ ಬಿ ದಮ್ ಬಿರಿಯಾನಿ ಅಲ್ಲ, ಸೊ ಅದು ಇದಾಕೈತಿ. ಅಲ್ಲಿ ತನಕ ವೇಟ್ ಮಾಡು. Later. 15 minutes later. 15 ಮಿನಿಟ್ಸ್ ಆಯ್ತು. ಮತ್ತು ಹಿಂಗೆ ಆಗೈತೀಗ. ಇದಿನ್ನೂ ಡ್ರೈ ಆಗಬೇಕು. ಸೊ ಇದನ್ನು ತೆಗೆದು ಇದ್ರ ಕೆಳಗೆ ದೋಸೆಯು ಹಂಚು ಪ್ಯಾನ್ ಇಡ್ಬೇಕು. ಬರ್ರಿ ನೋಡು. ಸೊ ಇದನ್ನು ತೆಗೆದು ಇದ್ರ ಕೆಳಗೆ ಪ್ಯಾನ್ ಇಡಬೇಕು. ಸೊ ಪ್ಯಾನ್ smells good. ಅದು ಒಂದು ಸ್ವಲ್ಪ ಹೊತ್ತು ಮತ್ತೆ ಇಡಬೇಕು. ಅದಕ್ಕೆ ಕೀಪ್ ವಾಚಿಂಗ್. ಇದೊಂದು ಬಿರಿಯಾನಿ ಮಾಡಕ್ಕೆ ನೋಡ್ರಿ, ನಾ ಇಷ್ಟೊಂದು ಭಾಂಡೆನ ಇದು ಮಾಡಿಟ್ಟೇನೆ. ಈಗ ತೊಳಿಬೇಕು. ಒಂದು ಬಿರಿಯಾನಿ ಮಾಡೋಷ್ಟ್ರಾಗಿ ಎಷ್ಟು ಕ್ಲಮ್ಸಿ ಮಾಡೀನಿ ಅಡುಗೆ ಮನೆ ಅಂತಂದ್ರೆ ಭಾಳ ಹೊಲಸು. ಮಮ್ಮಿ ಬರೋಕ್ಕಿಂತ ಮುಂಚೆ ಇವೆಲ್ಲ ಕ್ಲೀನ್ ಮಾಡ್ಬೇಕ್ರಿ ಅಡುಗೆ ಮನೆ. ಅಲ್ಲಿ ತನಕ ಕೀಪ್ ವಾಚಿಂಗ್. Much later. Final look. Finally, biryani is ready. Yeah, boy. ಮಸ್ತ್ ಆಗೈತಿ, ಚಲೋ ಆಗೈತಿ. 1,000 years later. ಸೊ ಫೈನಲಿ 1.5 ತಾಸು ಟೈಮ್ ತೊಗೊಂಡು ನಾ ಚಿಕನ್ ಬಿರಿಯಾನಿ ಕಂಪ್ಲೀಟ್ ಮಾಡಿದೆ ರೀ. ಆ್ಯಂಡ್ ಈ ಸಲ ಚಿಕನ್ ಬಿರಿಯಾನಿ ಮಾತ್ರ ಮಸ್ತ್ ಆಗೈತಿ. ನಾನು ನಿಮ್ಗೆ ಅವಾಗ ಹೇಳಿದ್ದೆ ಕಿ ನಾ 3 ಸಲ ಟ್ರೈ ಮಾಡಿದ್ದೆ ಮೊದಲು ಟ್ರೈ ಮಾಡಿದಾಗ ಏನಾಗಿತ್ತು ಅಂತಲೂ ಹೇಳಿದ್ದೆ, ಲೈಕ್ ರೈಸ್ ಭಾಳ ಮೆತ್ತಗಾಗಿತ್ತು ಅಂತೇಳಿ. ಈ ಸಲ ಹಂಗಾಗಿಲ್ಲ. ಈ ಸಲ ಪರ್ಫೆಕ್ಟಾಗಿ ಹೋಟೆಲ್ದಾಗ ಹೆಂಗೆ ಸಿಗ್ತೈತಲ್ರಿ ಹಂಗೆ ಆಗೈತಿ. ಸೊ ನಾ ಅದಕ್ಕೆ ಭಾಳ ಖುಷಿಯಾಗೀನಿ. ಆ್ಯಂಡ್ ನಾ ಹಂಗೆ ಭಾಳ ಕ್ಲಮ್ಸಿ ಮಾಡಿದ್ದೆ ಅಡುಗೆ ಮನೆನ ಎಲ್ಲ. ಈಗ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಯಾಕಂದ್ರೆ ನಿಮ್ಗೆ ಗೊತ್ತೈತ್ರಿ, ಎಲ್ಲ ಮನ್ಯಾಗೂ ಇರೋದು ಮಮ್ಮಿಗಳಿಗೆ ಏನು ಕ್ಲೀನ್ ಇರ್ತಿತ್ತೋ ಇಲ್ಲೋ ಅಡುಗೆ ಮನೆ ಮಾತ್ರ ಭಾಳ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಇರ್ಬೇಕು. ಸೊ ನಮ್ಮ ಮನ್ಯಾಗೂ ಅದೇ ಪ್ರಾಬ್ಲಮ್ ರೀ, ಕ್ಲೀನ್ ಇರಲಿಲ್ಲ ತೂರ್ಯಾಡ್ತಾಳ್ರಿ ನಮ್ಮ ಮಮ್ಮಿ ಅಂತೂ. ಸೊ ಅದಕ್ಕೆ ನಾ ಎಲ್ಲ ಕ್ಲೀನ್ ಮಾಡಿದ್ದೆ ರೀ. ಸೊ ನನ್ನ ಬಿರಿಯಾನಿನೂ ರೆಡಿ ಆಗೈತಿ. ಸೊ ಮಮ್ಮಿ ಶಾಪ್ದಾಗಿರೋದ್ರಿಂದ ಅವ್ರ ಕಡೆನೇನು ಟೇಸ್ಟ್ ಮಾಡ್ಸೋದಾಗಿಲ್ಲ, ಅವ್ರು ಬಂದು ಟೇಸ್ಟ್ ಮಾಡ್ತಾರೆ. ಸೊ ನಾನು ಹಂಗೆ ಒಂದು ಸ್ಪೂನ್ ತಿಂದು ನೋಡಿದೆ ರೀ, ಚಲೋ ಆಗಿತ್ತು. ಸೊ ನಾ ಇಷ್ಟ ರಿವ್ಯೂ ಕೊಡಕ್ಕೆ ನೋಡ್ತೀನಿ ರೀ, ಬಿಕಾಸ್ ಫಸ್ಟ್ ಟೈಮ್ ಈ ಟೈಪ್ ಬಿರಿಯಾನಿ ಮಾಡ್ಯಾನಂದ್ರೆ ನಾ ಇಷ್ಟ ರಿವ್ಯೂ ಕೊಡ್ತೀನಿ. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡತ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.